ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ದೇವೇಗೌಡರು ಕಣಕ್ಕಿಳಿಯುವಂತಹ ಕ್ಷೇತ್ರ ಯಾವುದು ಅನ್ನೋದ್ರ ಬಗ್ಗೆ ಕೊನೆಗೂ ಫಿಕ್ಸ್ ಆಗಿದೆ. ದೇವೇಗೌಡರು ಕಣಕ್ಕಿಳಿಯುವ ಕ್ಷೇತ್ರ ಯಾವುದು ಅಂತ. ಎಸ್, ಹಾಗಿದ್ರೆ ಯಾವುದು ದೇವೇಗೌಡರು ಕಣಕ್ಕಿಳಿತಾ ಇರುವಂತಹ ಕ್ಷೇತ್ರ? ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಬಹುತೇಕ ಅಂತಿಮ ಆಗಿದೆ, ಫಿಕ್ಸ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಈಗಾಗಲೇ TV5ಗೆ JDSನ ಉನ್ನತ ಮೂಲಗಳು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರವೇ ದೇವೇಗೌಡರು ಸ್ಪರ್ಧೆ ಮಾಡೋದಕ್ಕೆ, ಜೊತೆಗೆ ಗೆಲ್ಲೋದಕ್ಕೆ ಸೂಕ್ತವಾದಂತಹ ಕ್ಷೇತ್ರ ಅಂತ ಸಮೀಕ್ಷೆ ಕೂಡ ಹೇಳಿದೆ. ತಾವು ನಡೆಸಿದಂತಹ ಸಮೀಕ್ಷೆ ಕೂಡ ಒಕ್ಕಲಿಗ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸೊ ಹಾಗಾಗಿ JDSನ ವರಿಷ್ಠ HD ದೇವೇಗೌಡರ ಗೆಲುವು ಇಲ್ಲಿ ಸುಲಭ ಆಗುತ್ತೆ ಅಂತ JDSನ ಆಂತರಿಕ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಉತ್ತರದಿಂದ ಸ್ಪರ್ಧೆ ಮಾಡೋದಕ್ಕೆ JDSನ ವರಿಷ್ಠ ದೇವೇಗೌಡರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರಂತೆ. ಸೊ ಹಾಗಿದ್ಮೇಲೆ ಮೈಸೂರ, ತುಮಕೂರ ಅಥವಾ ಚಿತ್ರದುರ್ಗನ, ಸೊ ಇದೆಲ್ಲ ಗೊಂದಲಗಳಿಗೆ ಬಹುತೇಕ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ JDS ಉನ್ನತ ಮೂಲಗಳು ಸ್ಪಷ್ಟ ಮಾಹಿತಿಯನ್ನು TV5ಗೆ ಕೊಟ್ಟಿದ್ದಾವೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ನಿನ್ನೆ ಅನೌನ್ಸ್ ಆಗಿದೆ. ನಾನು ರಾತ್ರಿ ಬಂದೆ, ನೀವು ಎಲ್ಲಿ ಅಂತ ತೀರ್ಮಾನ ಮಾಡಿಲ್ಲ. ನಮಗೆ ಚಿಕ್ಕಮಗಳೂರಿಗೆ ಇದರಲ್ಲಿ ಹಾಸನ ಮಾಡಿದ್ದಾಗಿದೆ, ಬಾಕಿ ತೀರ್ಮಾನ ಮಾಡಬೇಕಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ. ನಿನ್ನೆ ಅನೌನ್ಸ್ ಆಗಿದೆ. ನಾನು ರಾತ್ರಿ ಬಂದೆ, ನೀವು ಎಲ್ಲಿ ಅಂತ ತೀರ್ಮಾನ ಮಾಡಿಲ್ಲ. ನಮಗೆ ಚಿಕ್ಕಮಗಳೂರಿಗೆ ಯಾರು ಇದರಲ್ಲಿ ಹಾಸನ ಮಾಡಿದ್ದಾಗಿದೆ, ಬಾಕಿ ತೀರ್ಮಾನ ಮಾಡಬೇಕಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ. ನಿನ್ನೆ ಅನೌನ್ಸ್ ಆಗಿದೆ. ನಾನು ರಾತ್ರಿ ಬಂದೆ, ನೀವು ಎಲ್ಲಿ ಅಂತ ತೀರ್ಮಾನ ಮಾಡಿಲ್ಲ. ನಮಗೆ ಚಿಕ್ಕಮಗಳೂರಿಗೆ ಯಾರು ಇದರಲ್ಲಿ ಹಾಸನ ಮಾಡಿದ್ದಾಗಿದೆ, ಬಾಕಿ ತೀರ್ಮಾನ ಮಾಡಬೇಕಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ. ನಿನ್ನೆ ಅನೌನ್ಸ್ ಆಗಿದೆ. ನಾನು ರಾತ್ರಿ ಬಂದೆ, ನೀವು ಎಲ್ಲಿ ಅಂತ ತೀರ್ಮಾನ ಮಾಡಿಲ್ಲ. ನಮಗೆ ಚಿಕ್ಕಮಗಳೂರಿಗೆ ಯಾರು ನಿವಾಸದಿಂದ ನಮ್ಮ ಪ್ರತಿನಿಧಿ ದಶರಥ್ ಅವರು ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದಶರಥ್, ಸಾಕಷ್ಟು ಕ್ಷೇತ್ರಗಳ ಹೆಸರು ತೇಲಿ ಬರ್ತಾ ಇದ್ವು, ಕೇಳಿ ಬರ್ತಾ ಇದ್ವು. ಕೊನೆಗೂ ದೇವೇಗೌಡರು ಸ್ಪರ್ಧೆ ಮಾಡುವಂತಹ ಲೋಕಸಭಾ ಕ್ಷೇತ್ರ ಫಿಕ್ಸ್ ಆಗಿದೆ. ಸೊ ಈ ಬಗ್ಗೆ JDSನ ಸಭೆಯಲ್ಲಿ ನಿರ್ಧಾರ ಆಗಿದೆಯಾ? ದೇವೇಗೌಡರು ಒಪ್ಕೊಂಡಿದ್ದಾರೆ ಇದಕ್ಕೆ ಅಂತ? ಗುರುಪ್ರಸಾದ್, ದೇವೇಗೌಡರು ತಾವು ಪ್ರತಿನಿಧಿಸುತ್ತಿದ್ದಂಥ ಹಾಸನ ಕ್ಷೇತ್ರವನ್ನ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟ ನಂತರ ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖುದ್ದು JDS ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಎಲ್ಲಿ ಸ್ಪರ್ಧೆ ಮಾಡ್ಬೋದು ದೇವೇಗೌಡರು? ಯಾಕಂತ ಹೇಳಿದ್ರೆ ಹಾಸನದಿಂದ ಇಷ್ಟು ವರ್ಷಗಳ ಕಾಲ ಪ್ರತಿನಿಧಿಸಿದ್ದಾರೆ, ಅಲ್ಲೇ ಗೆದ್ದಿದ್ದಾರೆ. ಇದೀಗ ಅವರ ಮೊಮ್ಮಗನ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ಮೈಸೂರ, ತುಮಕೂರ, ಬೆಂಗಳೂರು ಉತ್ತರನ ಹೀಗೆ ದ್ವಂದ್ವಗಳು ಮುಂದುವರೆದಿತ್ತು. ಆದರೆ ಇದೀಗ JDS ಆಂತರಿಕ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರುವಂತದ್ದು. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಜಿ ಪ್ರಧಾನಿ HD ದೇವೇಗೌಡರು ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ. ಈ ಬಗ್ಗೆ ದೇವೇಗೌಡರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನನ್ನ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅನ್ನೋ ಮುನ್ಸೂಚನೆಯನ್ನ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಆಯ್ದುಕೊಳ್ಳಲಿಕ್ಕೆ ಸಾಕಷ್ಟು ಕಾರಣಗಳಿದೆ. ಹೇಳಿ ಕೇಳಿ ಮೈತ್ರಿ ಸರ್ಕಾರ, ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿತಾರೆ. ಇಲ್ಲಿ ಏನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಹೆಬ್ಬಾಳ, ಬ್ಯಾಟರಾಯನಪುರ, KR ಪುರಂ ಸೇರಿದಂತೆ ಪುಲಕೇಶಿ ನಗರ ಹಾಗೂ ಇನ್ನು ಕ್ಷೇತ್ರ, ಒಟ್ಟು 5 ಕ್ಷೇತ್ರಗಳು ಬರ್ತವೆ. ಆ 5 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಹಾಗೂ JDSನ ಶಾಸಕರೇ ಇದ್ದಾರೆ. ಕಾಂಗ್ರೆಸ್ ಮತ್ತು JDSನ ಶಾಸಕರೇ ಅಲ್ಲಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ KR ಪುರಂನ ಕೆಲ ಭಾಗ ಮಾತ್ರ ಮಹದೇವಪುರ ಕ್ಷೇತ್ರಕ್ಕೆ ಸೇರ್ಪಡೆಯಾಗೋದ್ರಿಂದ ಬಿಜೆಪಿಯ ಪ್ರಭಾವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಬೆಂಗಳೂರು ಉತ್ತರದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭವಾಗುತ್ತೆ, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಕಾರಣಕ್ಕಾಗಿ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಆಯ್ದುಕೊಂಡಿದ್ದಾರೆ. ಇನ್ನೊಂದು ಜಾತಿ ಸಮೀಕರಣ ಕೂಡ ಇಲ್ಲಿ ಸಮ್ಮಿಳಿತಗೊಂಡಿದೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಒಕ್ಕಲಿಗ ಸಮುದಾಯದ ಜನರೇ ವಾಸ ಮಾಡ್ತಾರೆ. ಅದು ಬಿಟ್ರೆ ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯ ಕೂಡ ಹೆಚ್ಚಾಗಿದೆ. ಹೀಗಾಗಿ ಈ 3 ವೋಟ್ ಪ್ಯಾಟರ್ನ್ ಕೂಡ ಡಿವೈಡ್ ಆಗಿ ಅದು ದೇವೇಗೌಡರಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಬೆಂಗಳೂರು ಉತ್ತರ ಕ್ಷೇತ್ರ ಅತ್ಯಂತ ಸೇಫ್ ಕ್ಷೇತ್ರ ಅಂತ ಹೇಳಿ ದೇವೇಗೌಡರು ಆಯ್ಕೆ ಮಾಡಿಕೊಂಡಿರುವಂತದ್ದು. ಇನ್ನು ತುಮಕೂರು ಮತ್ತು ಮೈಸೂರು ವಿಭಾಗದಲ್ಲೂ ಕೂಡ ಸಾಕಷ್ಟು ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಸಾಕಷ್ಟು ಒತ್ತಾಸೆಗಳು ಇತ್ತು, ಜೊತೆಗೆ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಅದರಲ್ಲೂ ಮೈಸೂರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅಲ್ಲಿನ
ಸಚಿವರಾಗಿರುವಂತ ಜಿ ಟಿ ದೇವೇಗೌಡರಾಗಿರ್ಬೋದು ಮತ್ತು ಸಾರಾ ಮಹೇಶ್ ಆಗಿರ್ಬೋದು ಹಲವಾರು ಬಾರಿ ದೇವೇಗೌಡರಿಗೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಸಿಎಂ ಕುಮಾರಸ್ವಾಮಿ ಹಾಗೂ ಸಾರಾ ಮಹೇಶ್ ಇಬ್ಬರೂ ಕೂಡ ದೇವೇಗೌಡರ ನಿವಾಸಕ್ಕೆ ಹೋಗಿ ನೀವು ಮೈಸೂರಿನಲ್ಲೇ ಕಣಕ್ಕಿಳಿಬೇಕು ಅಂತ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಮೈಸೂರನ್ನ ಬಿಟ್ಟುಕೊಡ್ಲಿಕ್ಕೆ ಸುತಾರಾಮ್ ಕಾಂಗ್ರೆಸ್ ಸಿದ್ಧವಿರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ಮೈಸೂರನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಿಲ್ಲ. ಒಂದು ವೇಳೆ ಜೆಡಿಎಸ್ಗೆ ಬಿಟ್ಟು ಕೊಡೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ತುಂಬಿಕೊಂಡಂಗೆ ಆಗುತ್ತೆ. ಒಂದು ಮೈಸೂರು, ಮಂಡ್ಯ, ಹಾಸನ, ಹೀಗೆ ಚಿಕ್ಕಮಗಳೂರು, ಹೀಗೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳೇ ಇದಾಗುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಬಿಟ್ಕೊಳ್ಳಿಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಹೀಗಾಗಿ ಅದರ ಬದಲಾಗಿ ಕಂಪನ್ಸೇಟ್ ಮಾಡಿಕೊಟ್ಟಿರುವಂತದ್ದು ತುಮಕೂರನ್ನ ಕೊಟ್ಟಿದ್ದಾರೆ, ಬೆಂಗಳೂರು ಉತ್ತರವನ್ನು ಕೊಟ್ಟಿದ್ದಾರೆ. ತುಮಕೂರು ಮತ್ತು ಬೆಂಗಳೂರಲ್ಲಿ ಅತ್ಯಂತ ಸೇಫ್ ಪ್ಲೇಸ್ ಅಂದ್ರೆ ಅದು ಬೆಂಗಳೂರು ಉತ್ತರ. ಹೀಗಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿತಾರೆ. ಇನ್ನೊಂದು ಪ್ರಮುಖವಾಗಿ ಮಾಜಿ ಪ್ರಧಾನಿ ವರ್ಸಸ್ ಮಾಜಿ ಮುಖ್ಯಮಂತ್ರಿ ಇಲ್ಲಿ ಸ್ಪರ್ಧೆ ಹೊಡ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿತಾ ಇರುವಂತದ್ದು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ. ಇಬ್ಬರ ಪ್ರತಿಷ್ಠೆಯ ಕ್ಷೇತ್ರವಾಗಿ ಬೆಂಗಳೂರು ಉತ್ತರ ಇದೀಗ ಮಾರ್ಪಟ್ಟಿರುವಂತದ್ದು. ದಶರಥ್, ಯಾಕಂದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಬೆಂಗಳೂರು ಉತ್ತರ, ಸಿ.ಕೆ. ಜಾಫರ್ ಶರೀಫ್ ಅಲಿ ಅನೇಕ ಬಾರಿ ಗೆದ್ದುಕೊಂಡು ಬಂದ್ರು. ಸೊ ಈಗ 3 ಟರ್ಮ್ನಿಂದನೂ ಕೂಡ ಬಿಜೆಪಿ ಅಲ್ಲಿ ತನ್ನ ಭದ್ರಕೋಟೆಯನ್ನು ಫಿಕ್ಸ್ ಮಾಡ್ಕೊಂಡಿದೆ. ಬಹುಶಃ ಕೇವಲ ಜಾತಿವಾರು ಮತಗಳನ್ನಿಗೋಸ್ಕರನೇ ನಂಬಿಕೊಂಡು JDS ಇಲ್ಲಿ ದೇವೇಗೌಡರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವಂಥದ್ದು, ಅಥವಾ ಇದು ಪಕ್ಷದ ಇಡೀ ಒಕ್ಕೊರಲ ಒಂದು ಕೋರಿಕೆನಾ ಅಂತ? ಗುರುಪ್ರಸಾದ್, ಇದು ಒಂದು ರೀತಿಯಲ್ಲಿ ಎಚ್ ಡಿ ದೇವೇಗೌಡರಿಗೆ ಅನಿವಾರ್ಯತೆಯೂ ಹೌದು, ಅಗತ್ಯತೆಯೂ ಹೌದು. ಯಾಕಂತ ಹೇಳಿದ್ರೆ ಅವ್ರಿಗೆ ಹಾಸನ ಬಿಟ್ಟ ನಂತರ ಹಾಸನಕ್ಕಿಂತ ಅತ್ಯಂತ ಸೇಫ್ ಪ್ಲೇಸು ಸಿಗ್ಲಾರ್ದು. ಅದರಲ್ಲೂ ಹಾಸನಕ್ಕೆ ದೇವೇಗೌಡರು ಅಂತ ಹೇಳಿದ್ರೆ ಅದು ಆ ಜಿಲ್ಲೆಯ ಆಸ್ಮಿತೆ, ಆ ಜಿಲ್ಲೆಯಿಂದ ಹುಟ್ಟಿ ಪ್ರಧಾನಿ ಮಟ್ಟಕ್ಕೇರಿ ಕೆಂಪುಕೋಟೆಯಲ್ಲಿ ಬಾವುಟ ಆರಿಸಿದ್ರು ಅನ್ನೋ ಹೆಮ್ಮೆ ಆ ಜಿಲ್ಲೆಗಿದೆ. ಹೀಗಾಗಿ ಅದಕ್ಕಿಂತ ಸೇಫ್ ಪ್ಲೇಸ್ ಬೇರೆ ಪ್ಲೇಸ್ ಆಗ್ಲಾರ್ದು. ಆದ್ರೆ ಅನಿವಾರ್ಯವಾಗಿ ಯಾವ್ದಾದ್ರು ಒಂದು ಪ್ಲೇಸ್ ಅನ್ನ ಅದು ಜಾತಿ ಸಮೀಕರಣದಿಂದ ಒಟ್ಟಾಗಿ ಜೊತೆಗೆ ಕಾಂಗ್ರೆಸ್ ಮೈತ್ರಿಯ ಶಕ್ತಿಯ ಜೊತೆಗೂ ಕೂಡ ನಂಬ್ಕೋಬೇಕಾಗತ್ತೆ. ಅದನ್ನು ಕೂಡ ಅವಲಂಬನೆ ಮಾಡಿಕೊಂಡು ಯಾವ ಕ್ಷೇತ್ರ ಸೇಫ್ ಅಂತ ನೋಡೋದಾದ್ರೆ ತುಮಕೂರಿಗಿಂತ ಬೆಂಗಳೂರು ಉತ್ತರ ಸೇಫ್ ಅನ್ನೋದು ಜೆಡಿಎಸ್ ಕಾರ್ಯಕರ್ತರ, ಜೆಡಿಎಸ್ ಮುಖಂಡರ ನಿರ್ಧಾರ ಆಗಿದೆ. ಆಂತರಿಕ ಸಭೆಯಲ್ಲಿ ಈ ಎಲ್ಲ ಅಂಶಗಳನ್ನ ಚರ್ಚೆ ಮಾಡಿ ಅಂತಿಮವಾಗಿ ದೇವೇಗೌಡರನ್ನ ಒಪ್ಪಿಸುವಂತ ಕೆಲಸ ಆಗಿದೆ. ದೇವೇಗೌಡರು ಕೂಡ ಇದೇ ಕಣದಿಂದ ಸ್ಪರ್ಧೆಗೆ ಇಳಿಲಿದ್ದಾರೆ. ಥ್ಯಾಂಕ್ ಯು.